ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಮಾವಿನಕಾಯಿ ಗುಳುಂಬ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಜಾಮು ಅನ್ಬೋದು ಇದಕ್ಕೆ. ತೋತಾಪುರಿ ಮಾವಿನಕಾಯಿ ತಗೊಳ್ಳಿ, ಅಂದರೆ ಹುಳಿ ಸ್ವಲ್ಪ ಕಡಿಮೆ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಅಷ್ಟೇ. ಇಲ್ಲ ನಾರ್ಮಲ್ ಮಾವಿನಕಾಯಿನೂ ತಗೋಬೋದು. ಮೇಲ್ಗಡೆದು ಸಿಪ್ಪೆ ತೆಗೆದಿಟ್ಕೊಳ್ಳೋಣ. ನಾನು ಒಂದೇ ಮಾವಿನಕಾಯಿ ತಗೋತಾ ಇದ್ದೀನಿ. ನಿಮಗೆ ಜಾಮು ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ನೀವು ಮಾವಿನಕಾಯಿನ ತಗೋಬೋದು. ನಾನು ಇಲ್ಲಿ ಒಂದೇ ತಗೋತಾ ಇದ್ದೀನಿ, ಸೊ ಸಾಕಾಗುತ್ತೆ ಅಷ್ಟೇ. ಜಾಸ್ತಿ ಬೇಕಾದರೆ ಇದನ್ನ 3-4 ತಿಂಗಳು ಇಟ್ಟರು ಏನೂ ಆಗಲ್ಲ. ಫ್ರಿಜ್ಜಲ್ಲೂ ಇಡ್ಬೋದು, ಸ್ವಲ್ಪ ಬಾಕ್ಸಲ್ಲಿ ಹಾಕಿ ಹಾಗೇನೂ ಇಡ್ಬೋದು. ಮಾವಿನಕಾಯಿ ಜಾಮು ಇಲ್ಲ ಗುಳುಂಬನೂ ಅನ್ಬೋದು ಇದಕ್ಕೆ. ನೋಡಿ, ಈ ಥರ ಸಿಪ್ಪೆ ತೆಗೆದು ನಾನು ಚೆನ್ನಾಗಿ ತುರಿದು ಇಟ್ಕೊತಾ ಇದ್ದೀನಿ. ನೋಡಿ, ತುರಿದಿದ್ದಾಗಿದೆ. ಈಗ ಇಷ್ಟಾಗಿದೆ, ಸಾಕಾಗುತ್ತೆ. ನಾನು ಒಂದೇ ಮಾವಿನಕಾಯಿ ತಗೊಂಡಿದ್ದೀನಿ. ಚೆನ್ನಾಗಿ ತುರಿದು ಇಟ್ಕೊಳ್ಳಿ. ತುಂಬಾ ಟೇಸ್ಟ್ ಆಗಿರುತ್ತೆ ಗುಳುಂಬ ಇದು. ಹಂಗೆ ಜಾಮು ಅನ್ಬೋದು, ಚಪಾತಿ ಜೊತೆ ದೋಸೆ ಜೊತೆ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಹುಳಿ ಹುಳಿಯಾಗಿ ಸ್ವೀಟಾಗಿ. ಒಂದು ಬಾಣಲೆ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಒಂದು ಎಮ್ಮೆ ತುಪ್ಪ ಹಾಕ್ತಾ ಇದ್ದೀನಿ ಇಲ್ಲಿ. ನಿಮ್ಗೆ ಯಾವ ತುಪ್ಪ ಬೇಕೋ ಆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿದರೆ ಫ್ಲೇವರು ಚೆನ್ನಾಗಿರುತ್ತೆ. ಸ್ವೀಟಿಗೆ ಆಲ್ಮೋಸ್ಟ್ ಆಗಿ ಸ್ವಲ್ಪ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಕಾದ ನಂತರ ಇದನ್ನು ಮಾವಿನಕಾಯಿ ತುರಿದಿಟ್ಕೊಂಡಿರೋದು ಇದೆಯಲ್ಲ, ಸೊ ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಚೆನ್ನಾಗಿ, ಇಲ್ಲಾಂದರೆ ಸೀದಾ ಹೋಗ್ಬಿಡುತ್ತೆ, ಹಾಗೆ ಅಂಟ್ಕೊಳ್ತಾ ಇರುತ್ತೆ. ಸೊ ತುಪ್ಪ ಹಾಕಿದ್ದೀವಲ್ಲ, ತುಪ್ಪ ಇನ್ನೂ ಸ್ವಲ್ಪ ಬೇಕಾದರೆ ತಳ ಹಿಡಿತಾ ಇದೆ ಅನಿಸಿದರೆ ತುಪ್ಪ ಇನ್ನೂ ಸ್ವಲ್ಪ ಹಾಕೊಳ್ಳಿ, ಇಲ್ಲಾಂದರೆ ಸಾಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಹುರಿದಿಟ್ಕೊಳ್ಳಿ. ನೋಡಿ, ಈಗ ಅಂಟಂಟು ಇರುತ್ತಲ್ಲ, ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಹೋದರೆ ಸಾಕಾಗುತ್ತೆ. ತೋತಾಪುರಿಯಲ್ಲಿ ಅಷ್ಟೊಂದು ನೀರು ಬಿಡಲ್ಲ ಅದು. ಸೊ ಇದು ಜಾಮೂನು ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಒಂಚೂರು ಅಂಟ್ಕೊಳ್ತಾ ಇಲ್ಲ, ಸೊ ಸಾಕಾಗುತ್ತೆ ಇಷ್ಟೇ. ಈಗ ನೆಕ್ಸ್ಟು ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ನೋಡಿ, ಬೆಲ್ಲ ಹಾಕೊಳ್ಳಿ. ನಾನು ಮೆಜರ್ಮೆಂಟ್ ಏನೂ ಮಾಡಲಿಲ್ಲ, ಸೊ 1 ಕಪ್ಪು ಅಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೋತಾ ಹಾಗೆ ತಿರುಗಿಸ್ತಾ ಇರಿ. ಸ್ವಲ್ಪ ಸಕ್ಕರೆನೂ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬೆಲ್ಲ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು ಚೂರು ಚಿಟಿಗೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಹಾಗೆ ಮಿಕ್ಸ್ ಮಾಡ್ಕೋತಾ ಇರಿ. ಸ್ವಲ್ಪ ಒಂದೇಳೆ ಪಾಕ ಟೈಪ್ ಆ ಥರ ಬರುತ್ತೆ. ಸೊ ಜಾಮ್ ಯಾವ ಹದಕ್ಕೆ ಬೇಕು ನೋಡಿ ಆ ಥರನೇ ಮಾಡ್ಕೊತ ಹೋಗಿ. ಸೊ ಏಲಕ್ಕಿನ ಕೊಟ್ಕೊಂಡು ಹಾಕ್ಕೋತಾ ಇದ್ದೀನಿ, 1-2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸು ಪೌಡ್ರ್ ಹಾಕ್ಕೊಳ್ಳಿ, ಇಲ್ಲ ಮೆಣಸು ಕಾಳನ್ನು ಹಾಕ್ಬೋದು, ಇಲ್ಲ ಮೆಣಸು ಈ ಥರ ಪುಡಿ ಮಾಡಿ ಅದನ್ನು ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ, ಹಾಗೆ ಮಿಕ್ಸ್ ಮಾಡ್ಕೋತಾ ಇರಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಮಾವಿನಕಾಯಿ ಸೀಸನ್ನಲ್ಲಿ ಈ ಥರ ಗುಳುಂಬ ಮಾಡಲಿಲ್ಲ, ಇಲ್ಲ ಜಾಮ್ ಮಾಡಲಿಲ್ಲ ಅಂದರೆ ಸೀಸನ್ ಮುಗಿದು ಹೋದ್ಮೇಲೆ ನಾವು ಜಾಮೇ ಮಾಡಲಿಲ್ಲಲ್ಲ, ಈ ಥರ ಗುಳುಂಬ ಮಾಡಿಲ್ಲಲ್ಲ ಅಂತ ಅನ್ನಿಸ್ಬಾರ್ದಲ್ಲ. ಸೊ ಅದಕ್ಕೋಸ್ಕರ ಮಾವಿನಕಾಯಿ ಸೀಸನ್ ಇದ್ದಾಗನೇ ಈ ಥರ ಮಾಡಿಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇನ್ನೇ ಮಕ್ಕಳದು ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಈ ಥರ ಜಾಮ್ ಮಾಡಿಟ್ಕೊಂಡಿದ್ರೆ ಚಪಾತಿ ಜೊತೆ ಇಲ್ಲ ಬ್ರೆಡ್ಡು ಜೊತೆ ದೋಸೆ ಜೊತೆನೂ ಚೆನ್ನಾಗಿರುತ್ತೆ. ಈ ಥರ ಮಾಡಿಟ್ಕೊಂಡು ಅದಕ್ಕೆ ಟಿಫಿನ್ ಬಾಕ್ಸಿಗೂ ಕಟ್ಬೋದು. ಇದನ್ನು ಟಿಫಿನ್ ಬಾಕ್ಸಿಗೆ ಹಾಕ್ಬೋದು. ಇದನ್ನು ಬ್ರೆಡ್ಡಿಗೂ ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿ, ಮಾವಿನಕಾಯಿ ಗುಳುಂಬ ರೆಡಿ ಆಯ್ತು ಈಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.